ಸಂಧಿ ಅಂತ ಕರಿತೀವಿ. ಸಂಸ್ಕೃತದಲ್ಲಿ ಯ ಆಮೇಲೆ ವ ಆಮೇಲೆ ರ ಕಾರಗಳಿಗೆ ವರ್ಣಗಳು ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಯ ವ ಮತ್ತು ರ ಕಾರಗಳಿಗೆ ಎಣ್ ವರ್ಣಗಳು ಅಂತ ಕರೀತಾರೆ. ಈ ಎಣ್ ವರ್ಣಗಳೇ ಇಲ್ಲಿ ಆದೇಶವಾಗಿ ಬರುವುದರಿಂದ ಇದಕ್ಕೆ ನಾವೇನಂತ ಕರಿತೀವಿ, ಎಣ್ ಸಂಧಿ ಅಂತ ಕರಿತೀವಿ. ನಿಯಮ ಹೇಗಿದೆ ಅಂತಂದ್ರೆ ನೋಡಿ, ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ಈ ಕಾರ ಆಮೇಲೆ ಉಕಾರ ಆಮೇಲೆ ರೂಕಾರಗಳಿಗೆ, ಪೂರ್ವ ಪದದ ಅಂತ್ಯದಲ್ಲಿರುವ ಈ ಕಾರ ಉಕಾರ ರೂಕಾರಗಳಿಗೆ ಸವರ್ಣವಲ್ಲದ ಸ್ವರವು ಪರವಾದರೆ, ಸವರ್ಣವಲ್ಲದ ಸ್ವರವು ಪರವಾದರೆ ಅಂದ್ರೆ ಏನ್ ಬರಬಾರ್ದು ಎದುರುಗಡೆ, ಹಂಗಲ್ಲ. ಇಲ್ಲಿ ಈ ಬಂದಿತ್ತು ಅಂತ ತಿಳ್ಕೊಳ್ಳಿ, ಎದುರುಗಡೆ ಈ ಬರಬಾರ್ದು. ಊ ಬಂದಿತ್ತು ಅಂತ ತಿಳ್ಕೊಡ್ರಿ, ಊ ಬರಬಾರ್ದು. ರೂ ಬಂದಿತ್ತು ಅಂತಂದ್ರೆ ರೂ ಬರಬಾರ್ದು. ಹಿಂಗೆ ಇವುಗಳ ನೋಡಿ, ಸವರ್ಣವಲ್ಲದ ಸ್ವರವು ಪರವಾದ್ರೆ ಈ ಕಾರಕ್ಕೆ ಯಕಾರ, ಉಕಾರಕ್ಕೆ ವಕಾರ, ರೂಕಾರಕ್ಕೆ ರಕಾರ ಆದೇಶವಾಗಿ ಬಂದ್ರೆ ಇದಕ್ಕೆ ನಾವೇನಂತ ಕರಿತೀವಿ, ಎಣ್ ಸಂಧಿ ಅಂತ ಕರಿತೀವಿ. ನೋಡಿ, ಪೂರ್ವ ಪದದ ಅಂತ್ಯದಲ್ಲಿರುವ ಈಕಾರ ಉಕಾರ ರೂಕಾರಗಳಿಗೆ ಸವರ್ಣವಲ್ಲದ ಸ್ವರವು ಪರವಾದರೆ, ಅಂದ್ರೆ ಈ ಕಡೆ ಈ ಇತ್ತು ಅಂತ ತಿಳ್ಕೊಡಿ, ಎದುರುಗಡೆ ಏನಿರಬಾರ್ದು, ಈ ಇರಬಾರ್ದು. ಬೇರೆ ಯಾವ್ದಾದ್ರು ಒಂದು ಸ್ವರ ಇದ್ರೆ ನಡೀತದೆ. ಆಮೇಲೆ ಇಲ್ಲಿ ಹೂ ಇದ್ದಿತ್ತು ಅಂದ್ರೆ ಎದುರುಗಡೆ ಏನಿರಬಾರ್ದು, ಹೂ ಇರಬಾರ್ದು. ಈ ಹೂ ಬದಲಿ ಎದುರುಗಡೆ ಈ ಇದ್ದಿತ್ತು ಅಂದ್ರೆ ನಡೀತದೆ. ಅಂದ್ರೆ ಪೂರ್ವ ಪದದ ಕೊನೆಗೆ ಯಾವ ಅಕ್ಷರ ಇರ್ತದಲ್ಲ ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಸ್ವರ ಎದುರುಗಡೆ ಬರಬಾರ್ದು. ಹಾಗೆ ಬಂದಿಲ್ಲ ಅಂತಂದ್ರೆ ಏನಾಗ್ತದೆ, ಈ ಕಾರ